ಎಲ್ಲ ಮಿಕ್ಸ್ ಹಾಕಿರೋ ಮಸಾಲ, ಟೊಮೊಟೊ, ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಇದೆ. ಎಲ್ಲ ಇದಾವೆ ಅದ್ರಾಗೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದಾವೆ. ಇದು ಒಂದ್ ಸ್ವಲ್ಪ ಫ್ರೈ ಆಗೋದ್ಕಿಂತ ಮುಂಚೆಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಹಾಕಿಂತೀವಿ, ಯಾಕಂದ್ರೆ ಪೀಸ್ಗೆ ಚೆನ್ನಾಗಿ ಹಾಕ್ಲಿ ಮಸಾಲ ಅಂತ, ಚೆನ್ನಾಗಿ ಹಾಕ್ಲಿ ಅಂತ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೂತ ಅಂತ ಕುದಿಬೇಕ. ರುಚಿ ನೋಡಲು ಹಂಗೆ ಫ್ರೈ ನಡೀತಾ ಇದೆ. ಫೈನಲ್ ಸ್ಟೇಜ್ ಬಂದಿದೆ ಮಟನ್. ಈಗ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬೇಕು ರಸಂ ಹೆಂಗಿದೆ ಅಂತ. ಹಾಕಪ್ಪ. ಮನೆಗ್ ಮಾಡ್ದಂಗೆ ಇದೆ, ಸಗದ ಇದೆ. ಒಂದೊಂದೇ ಫಿಶ್ ಹಾಕೋತಾ ಇದನ್ನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಮ್ದು ಫಿಶ್. ಹೇಳೋ ಹೆಂಗನ್ಸೈತಿ? ನೋಡ್ತಾ ಇದ್ರೆ ಅಷ್ಟು ನಾವ್ ಒಬ್ನೇ ತಿನ್ಬೇಕು ಅನ್ಸೈತಿ. ಬಟ್ ಶೆಫ್ ಫುಲ್ ರೆಡಿ ಆಗ್ತಿದ್ದಾನೆ ಮಾಡಕ್ಕೆ. ಇವಾಗ ಹೇಳ ಯಾವ ಸ್ಟೈಲ್ ಫಸ್ಟ್ ಮಾಡ್ತೀವಿ ಹೇಳು. ಮಟನ್ ಯಾವ ತರ ಮಾಡ್ತೀವಿ? ಮಟನ್ ಮಾಡೋದು. ಮಟನ್ ಯಾವ ತರ? ಬ್ಯಾಚುಲರ್ ಸ್ಟೈಲ್ ಮಾಡೋದು. ಬ್ಯಾಚುಲರ್ ಸ್ಟೈಲ್ ನಾಟಿ. ಫಿಶ್ ಫಿಶ್ ಮದುವೆ ಹೆಂಗ್ ಬೇಕು ಹಂಗೆ. ಯಾಕಂದ್ರೆ ಮದುವೆ ಅವ್ನು ತಿನ್ನ. ನಿಮ್ಗೆ ಯಾವ ತರ ಬೇಕು ಹೇಳ? ಮದುವೆ ಸಾಂಬಾರಲ್ಲ, ಸ್ವಲ್ಪ ಫ್ರೈ ತರ, ಸ್ವಲ್ಪ ಗ್ರೇವಿ ಟೈಪ್. ಸ್ವಲ್ಪ ಗ್ರೇವಿ ಟೈಪ್ ಫಿಶ್. ಹಾಯ್ ಫ್ರೆಂಡ್ಸ್, ಇವಾಗ ಮಟನ್ ಮತ್ತೆ ಫಿಶ್ ರೆಡಿ ಮಾಡಕ್ಕೆ ನಾನು ಮಧು ಕಷ್ಟ ಬೀಳ್ತಿದ್ವಿ. ಅವನ್ ಆರಾಮಾಗಿ ಐದಾನೆ. 1 kg ಮಟನ್ ತಂದಿದ್ವಿ ನೋಡಿ. 2 kg ಎಲ್ಲ ವೇಸ್ಟ್ ಎಲ್ಲ ಹೋಗಿ 2 kg ಇದೆ ಫಿಶ್ ಪಾಂಪ್ಲೆಟ್. ಇಷ್ಟು ಉಳ್ಳಾಗಡ್ಡಿ ಮತ್ತೆ ಒಂದು 5-6 ಟೊಮೆಟೊ ಹಣ್ಣು ಎಲ್ಲ ಜಾರಲ್ಲಿ ಹಾಕತ್ತಿದ್ದಾನೆ. ಬೆಳ್ಳುಳ್ಳಿ ಫುಲ್ಲು ಈ ತರ 1 ಗೆಡ್ಡೆ. ಆಮೇಕಿದ್ದ ಮಟನ್ಗೆ ಸಪ್ರೇಟ್ ಮಸಾಲ ರುಬ್ಕತ್ತಿದೀನಿ. ಒಂದು 4 ಟೊಮೆಟೊ ಹಣ್ಣು ಅನ್ಕೊಳ್ರಿ. 4 ಟೊಮೆಟೊ ಹಣ್ಣು, ಒಂದು 3 ಉಳ್ಳಿಗಡ್ಡೆ, ಒಂದು ಶುಂಠಿ, ಮೆಣಸಿನ್ಕಾಯಿ ಒಂದು ಅರ್ಧ ಸಿವುಡಲ್ಲಿ ಒಂದ್ ಸ್ವಲ್ಪ, ಮತ್ತೆ ಪುದೀನ ಸೊಪ್ಪು. ಟೋಟಲ್ ಎಲ್ಲ ಇವಾಗ ಹಾಕಿದೀವಿ. ಮಿಕ್ಸ್ ಅಲ್ಲಿ ಹೆಸರು ಅನಿಸ್ತೀವಿ. 2 ಸ್ಪೂನ್ ಒಂದು. ಈಗ ಇದ್ರಲ್ಲಿ 2 ಸ್ಪೂನ್ ಆಯಿಲ್. ಸ್ವಲ್ಪ ಡಾರ್ಕ್ ಆಗೋವರೆಗೂ ಉಳ್ಳಿಗಡ್ಡೆ ಬೇಯಿಸ್ಕೋಬೇಕು. ಉಳ್ಳಿಗಡ್ಡೆ ಫುಲ್ ಫ್ರೈ ಆಗಿದೆ. ಇವಾಗ ಮಟನ್ ಹಾಕ್ಯಂತೀವಿ. ಮಟನ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು, ಮಟನ್ ಹಾಕೊಂಡು ಸ್ವಲ್ಪ ಏನ್ ಮಾಡ್ತೀಯ? ಫ್ರೈ ಮಾಡ್ಬೇಕು. ಏನ್ ಮಾಡೋದು? ಮೇಕೆದ? ಹಾ, ಗೋಟ್ ಮೀ. ಇವಾಗ ಮಟನ್ ಚೆನ್ನಾಗಿ ಓಡಿ ಅಮ್ಮ ಬಂಡೆ ಕಲ್ಲುಪ್ಪು. ಇವಾಗ ಆಲ್ರೆಡಿ ಹರ್ದಿಕ್ಕಿರೋ ಮಸಾಲ ಹಾಕ್ಯಂತೀವಿ. ಇವಾಗ ಇದು ಎಲ್ಲ ಮಿಕ್ಸ್ ಹಾಕಿರೋ ಮಸಾಲ, ಟೊಮೊಟೊ, ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಇದೆ. ಎಲ್ಲ ಇದಾವೆ ಅದ್ರಾಗೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದಾವೆ. ಇದು ಒಂದ್ ಸ್ವಲ್ಪ ಫ್ರೈ ಆಗೋದ್ಕಿಂತ ಮುಂಚೆಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಹಾಕಿಂತೀವಿ, ಯಾಕಂದ್ರೆ ಪೀಸ್ಗೆ ಚೆನ್ನಾಗಿ ಹಾಕ್ಲಿ ಮಸಾಲ ಅಂತ, ಚೆನ್ನಾಗಿ ಹಾಕ್ಲಿ ಅಂತ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅದಕ್ಕೆ ಮುಚ್ಚಿಬಿಟ್ಟು ಬಿಡ್ಬೇಕು. ಚೆನ್ನಾಗಿ ಪೀಸ್ಗೆ ಹೋಗಿ ಆ ಮಸಾಲ ಹಿಡಿಯುತ್ತೆ. ಇವಾಗ ನಾವು ಫಿಶ್ಗೆ ಮಸಾಲ ರೆಡಿ ಮಾಡ್ಕೊಂಡು, ನಮ್ದೇನ್ ಗೊತ್ತಾ, ಎಲ್ಲದಕ್ಕೂ ಸೇಮ್ ಮಸಾಲಾನೇ ಬರುತ್ತೆ. ಬಟ್ ಫಿಶ್ ಮಸಾಲ ಸಪ್ರೇಟ್ ಹಾಕ್ತಿವಿ, ಮಟನ್ ಮಸಾಲ ಸಪ್ರೇಟ್ ಅದೊಂದು ಬರುತ್ತೆ ಅಷ್ಟೇ. ಇನ್ನೆಲ್ಲ ನ್ಯಾಚುರಲ್ ಆಗಿ ಇರುತ್ತೆ. ಮತ್ತೆ ಹುಣ್ಸೆಹಣ್ಣು ಒಂದಿರಲ್ಲ ಏನ. ಹುಣ್ಸೆಹಣ್ಣು ಹಾಕಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ, ಅದಕ್ಕೆ ಟೊಮೊಟೊ ಹಾಕ್ತಿದ್ವಿ ಫಿಶ್ಗೆ. ಚೆನ್ನಾಗಿರೋ ಟೇಸ್ಟ್. ಹುಣ್ಸೆಹಣ್ಣಿಗೆ ಫಿಶ್ಗೆ ಹುಣ್ಸೆಹಣ್ಣು ಹಾಕ್ತಾರೆ ಟೇಸ್ಟ್. ಬೇಡ, ಹುಣ್ಸೆಹಣ್ಣು ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಟೊಮೊಟೊ ಮಾತ್ರ ಹಾಕ್ತಿವಿ. ಇವಾಗ ಮಸಾಲ ಹಾಕಿ ಬಂದ್ವಿ. ಕೂತಾ ಕುದೀತಾ ಇದೆ. ಮಟನ್ ಮಸಾಲ ಹಾಕಿದ್ವಿ. ಇವಾಗ ಧನಿಯಾ ಪುಡಿ 2 ಸ್ಪೂನ್ ಹಾಕಂತೀವಿ. 1-2 ಸ್ಪೂನು, 2.5 ಧನಿಯಾ ಪುಡಿ. ಇದು ಗರಂ ಮಸಾಲ 1 ಸ್ಪೂನ್ ಹಾಕ್ತಿದೀನಿ ಅಷ್ಟೇ. ಗರಂ ಮಸಾಲ 1 ಸ್ಪೂನ್. ಖಾರದ ಪುಡಿ ಅಷ್ಟು
ಒಂದ್ ಸ್ಪೂನ್ ಹಾಕಿದೀವಿ. ಒಂದು 2 ಸ್ಪೂನ್ ಖಾರದ ಪುಡಿ ಹಾಕಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ, ನಿಮ್ಗೂ ಅಷ್ಟೇ. ನಿಮ್ ಮನೇಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿನಿ. ಕೂತ ಅಂತ ಕುದಿಬೇಕ. ಈ ಜನ್ಮವೇ ರುಚಿ ನೋಡಲು ಹಂಗೆ ಕೆಂಪ್ ಸ್ವಲ್ಪ ಲೈಟ್ ಹಂಗೆ ಸ್ವಲ್ಪ ನೀರ್ ಹಾಕ್ಕೊಂಡು ಒಂಚೂರ್ ನೀರ್ ಹಾಕೊಂಡು ಇದನ್ನ ಮುಚ್ಚಿ ಬಿಟ್ಬಿಡೋದು. ಇವಾಗ ನೀರಾಕ ಲೈಟ್ ಆಗಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಸ್ಪೂನ್ ಅಲ್ಲಿ ತಿರುಗಿಸಿ, ಅದಾದ್ಮೇಲೆ ಮೆಲ್ಲಕ್ ಒಂದ್ ಸ್ವಲ್ಪ ಬೇಯಕ್ ಬಿಡ್ಬೇಕು ಇದನ್ನ. ಚೂರು ನೀರ್ ಸ್ನಾನ ಆತೇನಪ್ಪ, ಕುದಿದಲ್ಲ. ಇನ್ನೊಂದ್ ಸ್ವಲ್ಪ ಐಟಮ್ ಇದೆ ಗೈಸ್. ಐಟಮ್ ತರಕ್ ಹೋಗ್ತಾ ಇದೀವಿ. ಇವಾಗ ಫಿಶ್ದು ಮಸಾಲ ರೆಡಿ ಮಾಡಕ್ ಹೋದ್ವಿ. ಇಲ್ಲಿ ನಮ್ದು ಮಿಕ್ಸಿದು ಜಾರೇ ಮುರಿದೋಯ್ತು. ಫಿಶ್ಗೆ ಸಪರೇಟ್ ಮಸಾಲ ರೆಡಿ ಮಾಡ್ತಿದೀವಿ ಗೈಸ್. ಜೀರಿಗೆ, ಚಕ್ಕೆ, ಮತ್ತೆ ಲವಂಗ, ಗಸಗಸೆ, ಏಲಕ್ಕಿ ಮತ್ತೆ ಕೊಬ್ಬರಿ. ಟೋಟಲ್ ಒಂದು ಹಾಫ್ ಕೊಬ್ಬರಿ. ಈ ತರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿಲಿ. ಹಾ ಫುಲ್ ಬ್ಯಾಟಿಂಗ್. ಇವಾಗ ಫಿಶ್ ಫ್ರೈ ಮಾಡ್ತೀವಿ. ಮಸಾಲ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮತ್ತೆ ಇದು ಒಂದ್ ಸ್ವಲ್ಪ ಪೇಸ್ಟ್. ಆಮೇಕಿಂದ ಇದು ಕಾಯ್ದು ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಆಗಿ ಇದು ಮ್ಯಾಗ್ನೇಟ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಒಯ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದೊಂದೇ ಒಯ್ತಾ ಇರ್ಬೇಕು. ಅದ್ರಲ್ಲಿ ಒಂದೊಂದೇ ಬಿಡ್ಬೇಕು. ಎಣ್ಣೆ ಖಾಲಿ ಇಲ್ಲ, ಅದೆಲ್ಲ ಕಾಯ್ಕೊಂತ ನನ್ಗೇನ್ ಸಂಬಂಧ ಇಲ್ಲ. ಏನೋ ಫಸ್ಟ್ ಆಗ್ಬೇಕಾದ್ರೆ ನೀವು ಮಸಾಲ ಹಾಕ್ಕೋಬೋದು. ಹೌದಾ? ಮತ್ತೆ ತಳಂಗೆ ಸಾಕು ಎಣ್ಣೆ ಹಾಕು. ಸ್ವಲ್ಪ ಡ್ರೈ ಆದ್ಮೇಲೆ ಹಾಕಬಹುದು. ತಿರುಗಿಸ್ಕೊಂಡ್ಬರ್ತಿರೋದು. ಇವಾಗ 3 ಆಗಿದ್ದೀನಿ. ಇನ್ 3 ನೆಕ್ಸ್ಟ್ ಮಟನ್ ಆಗ್ತಾ ಇದೆ. ಮತ್ತೆ ಫಿಶ್ ಫ್ರೈ ನಡೀತಾ ಇದೆ. ಫೈನಲ್ ಸ್ಟೇಜ್ ಬಂದಿದೆ ಮಟನ್. ಈಗ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬೇಕು ರಸಂ ಹೆಂಗಿದೆ ಅಂತ. ಹಾಕಪ್ಪ. ಮನೆಗ್ ಮಾಡ್ದಂಗೆ ಇದೆ, ಸಗದ ಇದೆ, ಸೂಪರ್ ಆಗಿದೆ. ಸಗದ ಇದೆ ಎಲ್ಲ ಇದೆ ತಿರುಗಿ ಮಟನ್ ಮತ್ತೆ ಅದು ಫಿಶ್ ಫ್ರೈ ಮಾಡಿರೋದು ನಾನೇ. ಹೆಂಗಾಯ್ತಾ? ಇದೆಲ್ಲ ಚೆನ್ನಾಗಿಲ್ಲ. ನಮ್ಮ ಫಿಶ್ ಮಸಾಲ ಮಾಡ್ತಾ ಇದೀವಿ. ಏನೇನ್ ಹಾಕಿದೀವಿ ಅದ್ರ ಕೇಳಲಿ. ಚಕ್ಕೆ ಲವಂಗ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಉಳ್ಳಿಗಡ್ಡೆ. ಸೊ ಎಲ್ಲ ಪೇಸ್ಟ್ ಮಾಡ್ಕೊಂಡ್ರದು ಈ ತರ ಫಸ್ಟ್ ಬೇಯಿಸ್ಕೋಬೇಕು ಚೆನ್ನಾಗಿದೆ ನಮ್ಮ ಮಸಾಲ. ಫಸ್ಟ್ ಉಪ್ಪು, ಸ್ವಲ್ಪ ಖಾರದ ಪುಡಿ, ಅದಾದ್ಮೇಲೆ ಧನಿಯಾಲ ಪುಡಿ, ಅದು ಸಾಂಬಾರ. ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ. ನಾವ್ 2 kg ತಂದಿದ್ವಿ. ಅದ್ರಾಗೆ ಆಲ್ರೆಡಿ 1/4 kg ಖಾಲಿ ಆಗೈತೆ. ಫ್ರೈ ಮಾಡಿ ತಿಂದಾಕಿದೀವಿ. ಇವಾಗ ಇದು ಚೆನ್ನಾಗಿ ಬೇಯ್ಬೇಕು. ಆಕ್ಚುಲಿ ಫಿಶ್ ಲಾಸ್ಟ್ ಅಲ್ಲಿ ಹಾಕಬೇಕು, ಯಾಕಂದ್ರೆ ಅರ್ಜೆಂಟ್ ಬಾಯ್ಲ್ ಆಗ್ಬಿಡುತ್ತೆ ಅದು. ಮಸಾಲ ಚೆನ್ನಾಗಿ ಬೇಯಿಸ್ಕೊಂಡು ಆದ್ಮೇಲೆ ಫಿಶ್ ಹಾಕಬೇಕು. ಒಂದು 20 ಮಿನಿಟ್ಸ್ ಆದ್ಮೇಲೆ ಇವಾಗ ಫಿಶ್ ಕರ್ರಿ ಮಸಾಲ ಒಂದು ಹಾಕಬೇಕು. ಇವಾಗ ಫಿಶ್ ಕರ್ರಿ ಮಸಾಲ ಒಂದು ಹಾಕೊಂತೀವಿ. ಇದೊಂದೇ ಪ್ಯಾಕೆಟ್ ಯೂಸ್ ಮಾಡೋದು ನಾವು. ಇನ್ ಮಿಕ್ಕಿದ್ದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಮಸಾಲ ಹೆಂಗಿದೆ ದಿಗ್ಗರ್ನ ದೂತ. ಮಸಾಲ ಚೆನ್ನಾಗಿ ಬೆಂದೈತೆ. ಒಂದೊಂದೇ ಫಿಶ್ ಹಾಕೋತಾ ಇದನ್ನು.
ಕರ್ರಿ ಮಾತ್ರ ಫುಲ್ ಸಾಲಿಡ್ ಗಟ್ಟಿಯಾಗೈತೆ. ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಮ್ದು ಫಿಶ್. ಹೇಳೋ ಹೆಂಗನ್ಸೈತಿ? ನೋಡ್ತಾ ಇದ್ರೆ ಅಷ್ಟು ನಾವ್ ಒಬ್ನೇ ತಿನ್ಬೇಕು ಅನಿಸ್ತೈತಿ. ಬಟ್ ಹೊಟ್ಟೆ ಪಾಪಿ ಮದುಗೋಸ್ಕರ ನಾವು ಫಿಶ್ ಮಾಡಿದ್ವಿ. ಅವ್ರ ಒಂದ್ ಪೀಸ್ ಅಷ್ಟೇ ಕೊಡ. ಏನ್ ತಿಂತ್ಯಾ? ನೀನೇನ್ ತಿಂತೀಯ ಹೇಳು? ನೀನು ಅದೇನಾ? ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಹಿಂಗೆ ಕಂಟಿನ್ಯೂ ಮಾಡ್ತಿರ್ತೀವಿ. ಹೌದು. ಓಕೆನಾ? ಥ್ಯಾಂಕ್ಸ್. ವೆಯ್ಟ್ ಮಾಡ್ತಿದೀನಿ ಗಾಯ್ಸ್. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಕುತ್ಕೊಂಡ್ಮೇಲೆ ಬಡ್ದಾಕದೆ ಇವತ್ತಂತೂ. ಎರಡು ಒಂದಕ್ಕೊಂದು ಡಾಮಿನೇಷನ್ ಡಾಮಿನೇಟ್ ಪೈಪೋಟಿ ಬೇಕಾಕತಿ ಇವಾಗ ಎರಡಕ್ಕೂ. ಎರಡು ನಮ್ಮೂರ್ ರೇಸ್. ಎರಡಕ್ಕೂ ನ್ಯಾಯ ಮಾಡ್ತೀವಿ ನಾವು. ಹೌದು, ರೇಸ್ ನಾಗ ಅವೆರಡು ಫಸ್ಟ್ ಬರ್ತವೆ. ನಾವ್ ಪ್ರೈಸ್ ಕೊಟ್ಟಿ ಒಳಗ್ ಹಾಕ್ಯಂತೀವಿ ಅಷ್ಟೇ. ಬಾಬಾ ಮಟನ್ ಫಿಶ್ ಮಸಾಲ ಲೈಫ್ ಸೆಟ್ ಗೈಸ್. ಈ ನೈಟ್ ಅಂತೂ ಇವತ್ತು ಹೆಂಗೆ ಇದ ಡುಬ್ಬ ಅಪ್ಪ ಡುಬ್ಬನ ಮಟನ್ ಕರ್ರಿ, ಜೀರಾ ರೈಸ್, ಫಿಶ್. ಒಂದ್ ಸ್ವಲ್ಪ ಟೇಸ್ಟ್ ತಿಂದು ನೋಡ್ತೀನಿ. ಈಗ ಹೇಳ್ತೀನಿ, ಮನೆ ಕೂಡ ಹಂಗಿರಲ್ಲ. ಇದೆ ಸೂಪರ್ ಆಗಿದೆ. ಹೆಂಗೈತೆ ಅದನ್ನು ಹೇಳ. ನಾನೇ ಎಲ್ಲ ಮಾಡಿದ್ದು, ನೀವ್ ಹೇಳ್ಬೇಕಿದ್ರು. ನಿಜ ಹೇಳ್ತೀನಿ, ಸೂಪರ್ ಆಗಿದೆ. ಫಿಶ್ ಹೆಂಗೈತಾ? ಹಿಂಗೆ ಚೆನ್ನಾಗಿದೆ. ಒಳ್ಳೆ ಸಖತ್ತಾಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೆ. ಚೆನ್ನಾಗ್ ಬ್ಯಾಟಿಂಗ್ ಆಡಿ ಒಳ್ಳೆ ಸ್ಲೀಪ್ ಹಾಕದ. ಓಕೆ ಗೈಸ್, ಬಾಯ್.